ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಿಶ್ವರೂಪಿಯೇ ಶ್ರೀ ಗುರುವೇ, ನರಹರಿಯಾಗಿ ಬಂದಿರುವೆ, ಕಲಿಯಲಿ ನಿಂದು ಕಲಕವ ದೂಡುತ್ತ ಗಾಣಗಾಪುರದೊಳು ನೆಲೆಸಿರುವೆ. ಹರಿಯವತಾರಿ ಬ್ರಹ್ಮ ಮಹೇಶ್ವರ ತ್ರಿಮೂರ್ತಿಯಾಗಿ ನಿಂದಿರುವೆ. ಭೀಮಾ ತಟಿಯಲ್ಲಿ ಸಂಗಮ ತೀರದಿ ಔದುಂಬರದಲ್ಲಿ ನೀನಿರುವೆ. ನರಸಿಂಹ ಸರಸ್ವತಿ ಯತಿವರ ಗುರುವರ ಸದ್ಗುರು ನೀನೇ ಆಗಿರುವೆ. ಅಷ್ಟರೂಪದಿ ಅಷ್ಟತೀರ್ಥಗಳ ದರ್ಶನ ಮಾನಿ ತೋರಿರುವೆ. ಕಾಶಿಲಿಂಗವು ಪಾಪ ವಿನಾಶಿನಿ ಇಲ್ಲಿವೆ ಎಂದು ಹೇಳಿರುವೆ. ನಿರ್ಗುಣ ಪಾದುಕೆಯೊಳಗಡೆ ಇರುವೆ, ಭಕ್ತರು ಕೂಗಲು ಓಗೊಡುವೆ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 4ನೇ ಭಾಗ, ಉತ್ತರಕಾಂಡ, ದ್ವಿತೀಯ ಸ್ಕಂದ, ಶ್ರೀ ನರಸಿಂಹ ಸರಸ್ವತಿ ಅವತಾರದಲ್ಲಿ ಶ್ರೀ ನರಸಿಂಹ ಸರಸ್ವತಿ ಗುರುಗಳು ತಮ್ಮ ಪೂರ್ವಾಶ್ರಮದ ತಂದೆ ತಾಯಿ ಮತ್ತು ಸಹೋದರರಿಗೆ ದರ್ಶನ ನೀಡಿದ್ದು ಹಾಗೂ ಬ್ರಾಹ್ಮಣನ ಹೊಟ್ಟೆ ಶೂಲೆಯನ್ನು ಕಡಿಮೆ ಮಾಡಿದ್ದು ಅಲ್ಲದೆ ಸಾಯಂದೇವನನ್ನು ಸಾವಿನ ದವಡೆಯಿಂದ ಪಾರು ಮಾಡಿದ್ದು ಎಂಬ 3ನೆಯ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಶ್ರೀ ನರಸಿಂಹ ಸರಸ್ವತಿ ಗುರುಗಳು ಮಾಧವ ಸರಸ್ವತಿಗೆ ದೀಕ್ಷೆಯನ್ನು ಕೊಟ್ಟು ತನ್ನ ಶಿಷ್ಯನಾಗಿ ಮಾಡಿಕೊಂಡ ನಂತರ ಮುಂದೆ ಇವರಿಗೆ ಬಹಳ ಜನ ಶಿಷ್ಯರಾಗುವರು. ಅವರಲ್ಲಿ ಪ್ರಮುಖರೆಂದರೆ ಬಾಲ ಸರಸ್ವತಿ, ಕೃಷ್ಣ ಸರಸ್ವತಿ, ಉಪೇಂದ್ರ ಮಾಧವ ಸರಸ್ವತಿ, ಸದಾನಂದ ಸರಸ್ವತಿ, ಜ್ಞಾನಜ್ಯೋತಿ ಸರಸ್ವತಿ ಹಾಗೂ ಸಿದ್ಧಮುನಿ ಮುಂತಾದವರು ಗುರುಗಳ ಪ್ರೀತಿಗೆ ಪಾತ್ರರಾಗಿದ್ದರು. ಇಂತಿ ಸಪ್ತ ಶಿಷ್ಯರಿಂದೊಡಗೂಡಿದ ಗುರುಗಳು ಮಾರ್ಗದಲ್ಲಿ ಸಮಸ್ತ ಕ್ಷೇತ್ರಗಳನ್ನು ಪವಿತ್ರಗೊಳಿಸುತ್ತಾ ಮತ್ತೆ ದಕ್ಷಿಣಾಭಿಮುಖವಾಗಿ ಹೊರಟು ತಮ್ಮ ಪೂರ್ವಾಶ್ರಮದ ಗ್ರಾಮವಾದ ಕರಂಜ ನಗರಕ್ಕೆ ಬಂದಿಳಿದರು. ತಾಯಿ ತಂದೆಗಳು ಅಲ್ಲದೆ 3 ಸಹೋದರ ಹಾಗೂ ಒಬ್ಬ ಸಹೋದರಿಗೂ ದರ್ಶನ ಕೊಟ್ಟರು. ಗ್ರಾಮವಾಸಿಗಳು ಒಟ್ಟಾಗಿ ಬಂದು ಗುರುಮೂರ್ತಿಯ ದರ್ಶನ ಪಡೆದು ಆನಂದ ಹೊಂದಿದರು. ಎಲ್ಲರಿಂದಲೂ ಗುರುಗಳು ಪೂಜೆ ಭಕ್ತಿಗಳನ್ನು ಸ್ವೀಕರಿಸಿದರು. ತಾಯಿಯು ಗುರುಗಳ ಪೂಜೆ ಮಾಡುತ್ತಿರುವಾಗ ಆಕೆಗೆ ತನ್ನ ಹಿಂದಿನ ಜನ್ಮದ ಸ್ಮರಣೆಯುಂಟಾಯಿತು. ತನಗುಂಟಾದ ಪೂರ್ವಜನ್ಮದ ಸ್ಮೃತಿಯನ್ನು ಆಕೆ ತನ್ನ ಗಂಡನಿಗೆ ಹೇಳಿದಳು. ಇಬ್ಬರು ಶ್ರೀ ಗುರುಗಳ ಹಿಂದಿನ ಮತ್ತು ಇಂದಿನ ಅವತಾರಗಳನ್ನು ಹೃದಯದಿಂದ ಕಾಣುತ್ತಾ ನಮಸ್ಕರಿಸಿದರು. ಗುರುಗಳು ಅವರಿಗೆ ಸನ್ಯಾಸತ್ವದ ಮಹತ್ವವನ್ನು ಹೇಳಿ, ಸನ್ಯಾಸ ದೀಕ್ಷೆಯನ್ನು ಕೈಗೊಂಡವನ ಮನೆತನವು 42 ಪೀಳಿಗೆಗಳು ಉದ್ಧಾರವಾಗುವವು. ಇದಕ್ಕನುಸರಿಸಿ ನಾನು ಸನ್ಯಾಸಿಯಾದುದರಿಂದ ನಿಮ್ಮ ವಂಶವು ಪೂರ್ಣ ಉದ್ಧಾರವಾಯಿತು ಎಂದು ಹೇಳಿದರು. ಮತ್ತೆ ಅವರು, ನಿಮ್ಮ ಪುತ್ರರು ಶತಾಯುಷಿಗಳಾಗಿ ಅಷ್ಟೈಶ್ವರ್ಯ ಭೋಗಿಗಳಾಗುವರು. ನೀವು ಮಕ್ಕಳು ಮೊಮ್ಮಕ್ಕಳನ್ನು ಕಂಡು ಕಾಶಿ ಕ್ಷೇತ್ರದಲ್ಲಿ ಇಹಜನ್ಮ ತೀರಿಸಿಕೊಳ್ಳುವಿರಿ. ಈ ಕಾಶಿ ಪಟ್ಟಣವು ಮುಕ್ತಿ ಸ್ಥಾನವೆನಿಸಿದೆ. ನೀವು ಎಷ್ಟು ಮಾತ್ರವೂ ಚಿಂತೆ ಮಾಡಬೇಡಿರಿ ಎಂದು ಹೇಳಿದರು. ಬಳಿಕ ಅವರ ಪೂರ್ವಾಶ್ರಮದ ಸಹೋದರಿಯಾದ ರತ್ನಾಬಾಯಿಯು ಬಂದು ನಮಸ್ಕರಿಸಿ, ಗುರುಸ್ವಾಮಿಯೇ, ನನ್ನ ಪ್ರಾರಬ್ಧವು ಎಂತಿರುವುದು ಎಂದು ಪ್ರಶ್ನೆ ಮಾಡಲು ಗುರುಗಳು ಆಕೆಯನ್ನು ಕುರಿತು, ರತ್ನಾಯಿ, ಗತ ಜನ್ಮದಲ್ಲಿ ನೀನು ಗೋಮಾತೆಯನ್ನು ಒದ್ದಿರುವಿ. ನೆರೆಮನೆಯ ಗಂಡ ಹೆಂಡಿರಲ್ಲಿ ಕಲಹವನ್ನು ಉಂಟು ಮಾಡಿದಿ. ಆ ದೋಷಗಳಿಗಾಗಿ ನೀನು ಈ ಜನ್ಮದಲ್ಲಿ ಅನೇಕ ಪೀಡೆಗಳಿಗೆ ಒಳಗಾಗುವಿ. ಆಕಳನ್ನು ಒದ್ದಿರುವ ಪರಿಣಾಮವಾಗಿ ನಿನಗೆ ನಿನ್ನ ಇಳಿವಯಸ್ಸಿನಲ್ಲಿ ಮೈತುಂಬ ಬಿಳುಪಿನ ರೋಗ ಅಂಟುವುದು. ಸತಿಪತಿಯರಲ್ಲಿ ಜಗಳ ಹಚ್ಚಿದ ನೀನು ಈ ಜನ್ಮದಲ್ಲಿ ನಿನ್ನ ಗಂಡನಿಂದ ಅಗಲಬೇಕಾಗುವುದು. ಅಂದರೆ ನಿನ್ನ ಗಂಡನು ಬೈರಾಗಿಯಾಗಿ ಹೋಗುವನು. ರತ್ನಾಯಿ, ಮೇಲೆ ಹೇಳಿದಂಥ ಪೀಡೆಗಳನ್ನು ಅನುಭೋಗಿಸುವಿ. ನಂತರ ಹಲವು ಸಂವತ್ಸರಗಳ ತರುವಾಯ ನನ್ನ ದರ್ಶನವು ನಿನಗಾಗುವುದು. ಆಗ ನಿನ್ನ ಪಾಪಗಳು ದಗ್ಧವಾಗಿ ಹೋಗುವವು. ಹೇ ರತ್ನಾಯಿ, ದಕ್ಷಿಣ ದೇಶದಲ್ಲಿ ಭೀಮಾ ನದಿಯು ಹರಿದಿದೆ. ಅದರಲ್ಲಿ ಪಾಪ ವಿನಾಶವೆಂಬ ತೀರ್ಥವಿರುವುದು. ನಿನಗೆ ದುರವಸ್ಥೆ ಒದಗಿದ ಕೂಡಲೇ ನೀನು ಅಲ್ಲಿಗೆ ಹೋಗು. ಅಲ್ಲಿಯೇ ಅಮರಜ ಸಂಗಮದ ಹತ್ತಿರ ಗಾಣಗಾಪುರ ಎಂಬ ಪ್ರಸಿದ್ಧ ಸ್ಥಾನವಿದೆ. ಅಲ್ಲಿಯೇ ನಾನು ನಿನಗೆ ದರ್ಶನ ಕೊಡುವೆ ಎಂದು ಗುರುಗಳು ರತ್ನಾಯಿಗೆ ಹೇಳಿದರು. ನಂತರ ಅವರು ತ್ರ್ಯಂಬಕ ಕ್ಷೇತ್ರಕ್ಕೆ ಬಂದಿಳಿದರು. ಆಗ ಅವರ ವಯಸ್ಸು 38 ವರ್ಷವಾಗಿದ್ದಿತು. ಆ ತ್ರ್ಯಂಬಕ ತೀರ್ಥದಲ್ಲಿಯೇ ಗೌತಮಿ ಅಂದರೆ ಗೋದಾವರಿ ನದಿಯ ಉಗಮವಾಗಿದೆ. ಗುರುಗಳು ಅಲ್ಲಿಂದ ನಾಸಿಕ ಕ್ಷೇತ್ರಕ್ಕೆ ಬಂದರು. ಅಲ್ಲಿಯ ತೀರ್ಥ ಮಹಿಮೆ ಪುರಾಣ ಪ್ರಸಿದ್ಧವಿದೆ. ಗೌತಮಿ ತೀರ್ಥದಿಂದ ಗುರುಗಳು ಮಂಜರಿಕಾ ತೀರ್ಥಕ್ಕೆ ಬಂದರು. ಅಲ್ಲಿ ಮಾಧವಾರಣ್ಯ ಎಂಬ ಹೆಸರಿನ ಮುನಿ ಇದ್ದನು. ಅವನು ಸತತವು ನರಸಿಂಹನನ್ನು ತನ್ನ ಮನಸ್ಸಿನಿಂದ ಪೂಜಿಸುತ್ತಿದ್ದನು. ಶ್ರೀ ಗುರುಗಳು ಅಲ್ಲಿಗೆ ಹೋಗಲು ಆ ಮುನಿಯು ಬಂದು ಅವರಿಗೆ ನಮಸ್ಕರಿಸಿದನು. ಅವನ ದೃಷ್ಟಿಯಲ್ಲಿ ಗುರುಗಳು ಮಾನಸ ಮೂರ್ತಿಯಾದ ನರಸಿಂಹನಂತೆಯೇ ಕಂಡರು. ಇದು ಆ ಮಾಧವಾರಣ್ಯನಿಗೆ ಅತ್ಯಾಶ್ಚರ್ಯವೆನಿಸಿತು.
ಹಾಗೂ ಅವನಲ್ಲಿ ಗುರುಗಳ ಬಗ್ಗೆ ಪ್ರಬಲ ಭಕ್ತಿ ಉತ್ಪನ್ನವಾಯಿತು. ಸ್ತುತಿ ಸ್ತೋತ್ರ ಹಾಡಿದನು. ಶ್ರೀ ಗುರುಗಳು ಅವನ ಭಕ್ತಿಗೆ ಮೆಚ್ಚಿ, ಮಾಧವಾರಣ್ಯ, ನಿನಗೆ ಮಂತ್ರ ಸಿದ್ಧವಾಯಿತು. ನಿಶ್ಚಯವಾಗಿಯೂ ನೀನು ಸದ್ಗತಿ ಹೊಂದಿ ಬ್ರಹ್ಮಲೋಕವನ್ನು ಸೇರುವೆ ಎಂದು ವರವಾಕ್ಯ ನುಡಿದು ಅಲ್ಲಿಂದ ಹೊರಟರು. ನೆಟ್ಟಗೆ ಮುಂದೆ ಸಾಗಿ ವಾಸರ ಬ್ರಹ್ಮೇಶ್ವರ ಎಂಬಲ್ಲಿಗೆ ಹೋದರು. ವಾಸರ ಬ್ರಹ್ಮವು ಗಂಗೆಯ ತಟದಲ್ಲಿದೆ. ಒಂದು ದಿನ ಗಂಗೆಯಲ್ಲಿ ಗುರುಗಳು ಶಿಷ್ಯರೊಡನೆ ಸ್ನಾನ ಮಾಡುತ್ತಿದ್ದರು. ಆಗ ಅಲ್ಲಿಗೆ ಹೊಟ್ಟೆ ಶೂಲೆಯಿಂದ ಬ್ರಾಹ್ಮಣನೊಬ್ಬನು ಬಂದನು. ನದಿಯಲ್ಲಿ ಮುಳುಗಿ ಸಾಯುವುದೇ ಅವನ ಉದ್ದೇಶವಿತ್ತು. ಅವನು ಗುರುಗಳನ್ನು ನೋಡಿರಲಿಲ್ಲ. ಹೊಟ್ಟೆಗೆ ದೊಡ್ಡ ಕಲ್ಲು ಕಟ್ಟಿಕೊಂಡು ಪ್ರವಾಹ ಮಧ್ಯಕ್ಕೆ ಸಾಗಿದನು. ಗುರುಗಳು ತಾವು ಸ್ನಾನ ಮಾಡುವಲ್ಲಿಂದಲೇ ಆತನನ್ನು ಕಂಡರು. ಆತನ ಹವಣಿಕೆ ತಿಳಿದರು. ಕೂಡಲೇ ಅವರು ತಮ್ಮ ಶಿಷ್ಯರನ್ನು ಕಳುಹಿಸಿ ಅವನನ್ನು ದಂಡೆಗೆ ಎಳೆತರಿಸಿದರು. ಅಲ್ಲದೆ ಗುರುಗಳು ಅವನನ್ನು ಕುರಿತು ಪ್ರಾಣ ಕೊಡುವ ಕಾರಣ ಕೇಳಿದರು. ಅವನು ತನಗಾದ ಉದರ ವ್ಯಥೆಯ ಪೀಡೆಯನ್ನು ವಿವರಿಸಿ ಹೇಳಿದನು. ಅದಕ್ಕೆ ಗುರುಗಳು ಅವನಿಗೆ, ಆತ್ಮಹತ್ಯೆಯು ಮಹಾದೋಷವು, ನಿನ್ನ ಹೊಟ್ಟೆ ಶೂಲೆಗೆ ನಾವು ಔಷಧ ಕೊಡುವೆವು, ತಡೆ ಎಂದು ಅವನೊಡನೆ ಮಾತಾಡುವಷ್ಟರಲ್ಲಿ ಆ ಊರಿನ ಅಧಿಕಾರಿಯು ಸ್ನಾನಕ್ಕೆಂದು ಅಲ್ಲಿಗೆ ಬಂದನು. ಅವನು ಗುರುಗಳನ್ನು ಕಂಡು ಇವರೊಬ್ಬ ಮಹಾತ್ಮರು ಎಂದು ಬಗೆದು ಮುಂದುವರೆದು ಗುರುಗಳಿಗೆ ನಮಸ್ಕರಿಸಿದನು. ಗುರುಗಳು ಅವನನ್ನು ಕುರಿತು, ನಿನ್ನ ಹೆಸರೇನು, ನಿನ್ನ ಊರಾವುದು ಇತ್ಯಾದಿಯಾಗಿ ಕೇಳಲು ಆ ಗೃಹಸ್ಥನು, ಕೌಂಡಿನ್ಯ ಗೋತ್ರದ ಆಪಸ್ತಂಭ ಶಾಖೆಯ ಬ್ರಾಹ್ಮಣನು, ಸಾಯಂ ದೇವ ಎಂಬ ಹೆಸರು ನನಗಿರುವುದು. ದಕ್ಷಿಣದಲ್ಲಿಯ ಕಡಗಂಚಿ ಗ್ರಾಮವು ನನ್ನ ವಾಸಸ್ಥಳವು. ಕೇವಲ ಹೊಟ್ಟೆಯ ಪಾಡಿಗಾಗಿ ಇತ್ತ ಕಡೆಗೆ ಬಂದು 1 ವರ್ಷವಾಯಿತು. ಈಗ ಯವನನೊಬ್ಬನ ಅಧಿಪತ್ಯಕ್ಕೊಳಗಾಗಿ ಈ ಊರಿಗೆ ನಾನು ಗ್ರಾಮಾಧಿಕಾರಿಯಾಗಿ ಬಂದಿರುವೆನು ಎಂದು ಹೇಳುತ್ತಾ, ಇಂದು ನನಗೆ ಗುರುದರ್ಶನದಿಂದ ಬಹಳ ಆನಂದವಾಗಿದೆ, ತನ್ನನ್ನು ಅನುಗ್ರಹಿಸಬೇಕು ಎಂದು ಕೈಮುಗಿದು ನಿಂತನು. ಗುರುಗಳು ಅವನ ನಿಶ್ಚಲ ಭಕ್ತಿಯನ್ನು ತಿಳಿದು ಅವನನ್ನು ಕುರಿತು, ಸಾಯಂ ದೇವ, ಇವನೊಬ್ಬ ಹೊಟ್ಟೆ ಶೂಲೆಯಿದ್ದ ಬ್ರಾಹ್ಮಣನು. ಇವನ ರೋಗ ನಿವಾರಣೆಗೆ ಔಷಧ ಕೊಡುವೆವೆಂದು ಹೇಳಿರುವೆವು. ಇವನನ್ನು ನೀನು ಭೋಜನಕ್ಕೆ ಆಮಂತ್ರಿಸು ಎಂದು ಹೇಳಿ ಆ ಬ್ರಾಹ್ಮಣನನ್ನು ತೋರಿಸಿದರು. ಆಗ ಸಾಯಂ ದೇವನು, ಗುರುಗಳೇ, ಈ ಬ್ರಾಹ್ಮಣನಷ್ಟೇ ಏಕೆ, ನೀವು ನನ್ನಲ್ಲಿ ನಿಮ್ಮ ಶಿಷ್ಯರೊಡನೆ ಬಂದು ಭಿಕ್ಷೆ ಸ್ವೀಕರಿಸಬೇಕು ಎಂದು ಆಮಂತ್ರಣ ಕೊಡಲು ಗುರುಗಳು ತಥಾಸ್ತು ಎಂದರು. ಬಳಿಕ ಎಲ್ಲರೂ ಕೂಡಿ ಸಾಯಂ ದೇವನ ಮನೆಗೆ ಬರುವರು. ಅಂದು ಗುರುವಾಗಮನ ಎಂದು ಸಾಯಂ ದೇವನು ತನ್ನ ಧರ್ಮಪತ್ನಿ ಚಾಕಾಯಿಯಿಂದ ಅಡಿಗೆ ಮಾಡಿಸಿದನು. ಭೋಜನ ಪಾತ್ರೆಗಳನ್ನು ಹಾಕಿದನು. ರಂಗವಲ್ಲಿ ಮುಂತಾದವುಗಳಿಂದ ಭೋಜನ ಪಂಕ್ತಿಯು ಶೋಭಿಸುತ್ತಿತ್ತು. ಸಾಯಂ ದೇವನು ಗುರುಗಳನ್ನು ಸ್ವಾಗತಿಸಿ ಭೋಜನ ಪೀಠದ ಮೇಲೆ ಕೊಳ್ಳಿರಿಸಿದನು. ತನ್ನ ಹೆಂಡತಿಯಿಂದ ಕೂಡಿಕೊಂಡು ಗುರುಪೂಜೆ ಮಾಡಿದನು. ಆಮೇಲೆ ಉಳಿದ ಬ್ರಾಹ್ಮಣರನ್ನು ಯಥಾವತ್ತಾಗಿ ಪೂಜಿಸಿದನು. ತದನಂತರ ಚಾಕಾಯಿಯು ಭೋಜನದ ಸಾಮಗ್ರಿಗಳನ್ನು ತಂದು ವ್ಯವಸ್ಥಿತವಾಗಿ ಬಡಿಸಿದಳು. ಗುರುಗಳು ಉದರ ಶೂಲೆಯ ಬ್ರಾಹ್ಮಣನನ್ನು ತಮ್ಮ ಎದುರಿನಲ್ಲಿಯೇ ಭೋಜನಕ್ಕೆ ಕುಳ್ಳಿರಿಸಿಕೊಂಡರು. ಗುರುಗಳು ಮೊದಲು ಮಾಡಿ ಎಲ್ಲರ ಭೋಜನಕ್ಕೆ ಪ್ರಾರಂಭವಾಯಿತು. ಷಡ್ರಸಯುಕ್ತ ಪದಾರ್ಥಗಳೆಲ್ಲವನ್ನು ಭುಂಜಿಸಿ ಎಲ್ಲರೂ ತೃಪ್ತಿ ಹೊಂದಿದರು. ಗುರುಗಳು ಉದರ ಶೂಲೆಯ ಬ್ರಾಹ್ಮಣನಿಗೆ ತುಪ್ಪದಲ್ಲಿ ಕರಿದ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನಿಸಿದರು. ಏನೊಂದು ಸಂಶಯವಿಲ್ಲದೆ ಆ ಬ್ರಾಹ್ಮಣನು ಉಂಡು ತೇಗಿದನು. ಅದರೊಡನೆ ಅವನ ಹೊಟ್ಟೆ ಶೂಲೆಯೆಲ್ಲವೂ ಮಾಯವಾಗಿ ಬಿಟ್ಟಿತು. ಆಗ ಗುರುಗಳು ಸಾಯಂ ದೇವನನ್ನು ಕುರಿತು, ಸಾಯಂ ದೇವ, ನಿನ್ನ ಭಕ್ತಿಗೆ ಮೆಚ್ಚಿದೆವು. ನಿನ್ನ ಮೇಲೆ ನನ್ನ ಪ್ರೀತಿಯು ಉತ್ಪನ್ನವಾಗಿದೆ. ವಂಶ ಪರಂಪರೆಯಾಗಿ ನಿನ್ನ ವಂಶಜರು ನಮ್ಮ ಭಕ್ತರಾಗಿ ವರ್ತಿಸಬೇಕೆಂದು ಇಚ್ಛಿಸುವೆನು ಎಂದೆನ್ನಲು ಸಾಯಂ ದೇವನು, ಹೇ ಗುರುಗಳೇ, ನೀವು ತ್ರಿಮೂರ್ತಿಯ ಅವತಾರಿಕರು. ನಮ್ಮಲ್ಲಿಯ ಅವಿದ್ಯಾ ಮಾಯೆಯಿಂದ ನೀವು ನಮಗೆ ಮಾನವರಂತೆ ತೋರುವಿರಿ. ನಿಜವಾಗಿ ಭಕ್ತೋದ್ಧಾರಕ್ಕಾಗಿಯೇ ಈ ಕಲಿಯುಗದಲ್ಲಿ ಮಾನವ ರೂಪದಿಂದ ಅವತರಿಸಿರುವಿರಿ. ವಂಶ ಪರಂಪರೆಯಾಗಿ ನಮಗೆ ನಿಶ್ಚಿತ ಭಕ್ತಿಯನ್ನು ದಯಪಾಲಿಸಬೇಕು. ಇಹ ಸೌಖ್ಯ ಹಾಗೂ ಪರಗತಿಯನ್ನು ನಮಗೆ ಕೊಡಬೇಕು ಎಂದನು. ಮತ್ತೆ ಮುಂದುವರಿದು, ಗುರುವರ, ನಾನು ಈ ಗ್ರಾಮದ ಅಧಿಪತಿಯಾದ ಯವನನ ದ್ವಾರದಲ್ಲಿ ನಿಂತು ಸೇವೆ ಮಾಡುತ್ತಿರುವೆನು. ನಮ್ಮ ಅಧಿಪತಿಯಾದ ಆ ಯವನನು ಬಹು ಕ್ರೂರನೂ ಸಂತಾಪಿಯೂ ಆಗಿರುವನು. ಅವನು ಪ್ರತಿ ವರುಷ ಒಬ್ಬೊಬ್ಬ ಬ್ರಾಹ್ಮಣನನ್ನು ಚಿತ್ರಹಿಂಸೆಯಿಂದ ವಧೆ ಮಾಡುವನು. ಆ ದುರ್ದಿನ ನನಗೆ ನಾಳಿನ ದಿನವೇ ಪ್ರಾಪ್ತವಾಗಿದೆ. ಅದಕ್ಕೆಂತಲೇ ಅವನು ಈ ದಿನ ನನಗೆ ಮುನ್ಸೂಚನೆ ಕಳುಹಿಸಿರುವನು. ನಾಳಿನ ದಿನ ನಾನು ಅವನನ್ನು ಕಾಣಹೋಗದೆ ಗತ್ಯಂತರವಿಲ್ಲ. ಅವನ ಭೆಟ್ಟಿಯು ನನಗೆ ಪ್ರಾಣ ಸಂಕಟವು ಎಂದು ಉಸುರುಗರೆದು ಹೇಳಿದನು. ಆಗ ಗುರುಗಳು ಸಾಯಂ ದೇವನ ಚಿಂತಾಯುಕ್ತ ನುಡಿಗಳನ್ನು ಕೇಳಿ, ಬಾ ಸಾಯಂ ದೇವವಾ, ಇಲ್ಲಿ ಬಾ ಎಂದು ಅವನನ್ನು ಮುಂದಕ್ಕೆ ಕರೆದು ಅವನ ಮಸ್ತಕದ ಮೇಲೆ ತಮ್ಮ ವರದ ಹಸ್ತವನ್ನಿಟ್ಟರು. ಅಲ್ಲದೆ ಅವನನ್ನು ಕುರಿತು, ಸಾಯಂ ದೇವ, ನಿಶ್ಚಿಂತೆ ತಾಳು, ಹೆದರಬೇಡ. ನಾಳಿನ ದಿನ ನಿರ್ಭೀತಿಯಿಂದ ನೀನು ಆ ಯವನನ ಬಳಿಗೆ ಹೋಗು. ಸಂತೋಷದಿಂದ ಹಿಂದಿರುಗಿ ಬರುವವನಾಗು. ನೀನು ಬರುವವರೆಗೆ ನಾವು ಇಲ್ಲಿಯೇ ಇರುವೆವು. ನಂತರ ಇಲ್ಲಿಂದ ಮುಂದೆ ಸಾಗುವೆವು.
ನೀನು ನಮ್ಮ ನಿಜವಾದ ಭಕ್ತನು. ವಂಶ ಪರಂಪರೆ ಅಭೀಷ್ಟಗಳು ನಿಮಗೆ ಪೂರೈಸಲ್ಪಡುವವು. ನಿನ್ನ ಸಂತತಿ ವರ್ಧಿಸುವುದು. ಪುತ್ರ ಪೌತ್ರ ಸುಖವನ್ನು ಅನುಭವಿಸುವಿ. ನಿನ್ನ ಮನೆಯಲ್ಲಿ ಸಿರಿಯು ನೆಲೆಸುವುದು ಎಂದು ವರವಾಕ್ಯ ನುಡಿದರು. ಮಾರನೇ ದಿನ ಸಾಯಂ ದೇವನು ಗುರುಗಳ ಪ್ರಸನ್ನ ವಾಕ್ಯಗಳನ್ನು ಸ್ಮರಿಸುತ್ತಾ ಆ ಯವನನ ಮನೆಗೆ ಹೋದನು. ಆಗ ಆ ಕ್ರೂರನು ಸಂತಪ್ತನಾಗಿ ಕುಳಿತಿದ್ದನು. ಸಾಯಂ ದೇವನು ಅವನನ್ನು ಕಂಡು ಹೆದರಿದರೂ ಗುರುಸ್ಮರಣೆಯೊಂದಿಗೆ ಅವನೆದುರು ಕೈಕಟ್ಟಿಕೊಂಡು ನಿಂತನು. ಮೃತ್ಯುವಿನ ಭಯವನ್ನೆಣಿಸದ ಅವನಿಗೆ ಆ ಮ್ಲೇಚ್ಛನಿಂದ ಭಯವೇನು? ಸಾಯಂ ದೇವನು ಧೈರ್ಯದಿಂದ ನಿಂತಿರುವುದನ್ನು ಆ ಯವನ ಅಧಿಕಾರಿಯು ದುರುದುರನೆ ನೋಡಿದನು. ಒಮ್ಮೆಲೆ ಅವನ ತಲೆ ತಿರುಗಿದಂತಾಗಿ ತನ್ನ ಆಸನದಿಂದೆದ್ದು ಒಳಕ್ಕೆ ಹೋದನು. ಸಾಯಂ ದೇವನು ಅಲ್ಲಿಯೇ ನಿಂತನು. ಯವನನು ಒಳಕ್ಕೆ ಹೋದ ಕೂಡಲೇ ಅವನಿಗೆ ವಿಚಿತ್ರವಾಯಿತು. ಅವನು ತಡೆಯಲಾರದಂತಹ ನಿದ್ದೆ ಬಂದು ಅಲ್ಲಿಯೇ ಮಲಗಿದನು. ಮುಂದೆ ಕೆಲ ನಿಮಿಷಗಳ ಮೇಲೆ ಅವನಿಗೆ ಎದೆಯಲ್ಲಿ ಅಸಹ್ಯವಾದ ಉರುಪು ಹುಟ್ಟಿತು. ಪೂರ್ಣ ಎಚ್ಚರಾದನು. ಅವನು ತನ್ನ ಮುಖದಿಂದ, ಅಯ್ಯೋ, ಶಸ್ತ್ರಗಳ ಹೊಡೆತವನ್ನು ಸಹಿಸಲಾರೆನು, ನನ್ನ ಅವಯವಗಳು ಕತ್ತರಿಸಿ ಬೀಳಹತ್ತಿರುವವು, ಒಬ್ಬ ಬ್ರಾಹ್ಮಣನಿಂದ ನನಗೆ ಈ ದುಸ್ಥಿತಿಯು ಒದಗಿದೆ ಎಂದು ಚೀರಾಡ ಹತ್ತಿದನು. ಈ ಸ್ಥಿತಿಯಲ್ಲಿ ಅವನು ಕೆಲ ನಿಮಿಷ ಕಳೆದ ನಂತರ ಅವನಿಗೆ ಪೂರ್ಣ ಪ್ರಜ್ಞೆಯುಂಟಾಯಿತು. ಮೇಲಕ್ಕೆದ್ದು ತಾನು ಹೊರಗೆ ನಿಲ್ಲಿಸಿದ ಸಾಯಂ ದೇವನ ಮುಂದೆ ಓಡಿ ಬಂದನು. ಅವನ ಪಾದಗಳ ಮೇಲೆ ಉರುಳಾಡಿ, ಸ್ವಾಮಿ, ನೀವು ಶೀಘ್ರವಾಗಿ ಇಲ್ಲಿಂದ ಹೋಗಿರಿ ಎಂದು ಕೈಮುಗಿದು ಕೇಳಿಕೊಂಡನು. ಆಗ ಸಾಯಂ ದೇವನು ಇನ್ನೊಂದು ಮಾತಾಡದೆ ಆ ಯವನನ ಮನೆಯಿಂದ ಹೊರಬಿದ್ದನು. ಶ್ರೀ ಗುರುಗಳ ಬಳಿಗೆ ಬಂದನು. ಸಾಷ್ಟಾಂಗ ನಮಸ್ಕಾರದಿಂದ ಗುರುಗಳಿಗೆ ವಂದಿಸಿದನು. ಹಾಗೂ ಯವನನ ಮನೆಯಲ್ಲಿ ವರ್ತಿಸಿದ್ದನ್ನು ಶ್ರುತಿಪಡಿಸಿದನು. ಗುರುಗಳು ತಮಗಾದ ಸಂತೋಷದಿಂದ ಮತ್ತೊಮ್ಮೆ ಅವನ ಮಸ್ತಕದ ಮೇಲೆ ತಮ್ಮ ವರದ ಹಸ್ತವನ್ನಿಟ್ಟು ಹರಸಿದರು. ನಂತರ ಶ್ರೀ ಗುರುಗಳು ದಕ್ಷಿಣ ಯಾತ್ರೆಗೆ ಹೊರಟರು. ಅವರೊಡನೆ ಸಾಯಂ ದೇವನು ಹೊರಡಲು ಸಿದ್ಧನಾದನು. ಗುರುಗಳು ಅವನನ್ನು ತಡೆದು, ಸಾಯಂ ದೇವ, ಇನ್ನು ನಿನಗೆ ಭಯ ಚಿಂತೆಗಳಿಲ್ಲ. ಕಾರಣ ನಿಮಿತ್ತ ನಾವು ದಕ್ಷಿಣಾಪಥಕ್ಕೆ ಹೋಗುವೆವು. ಇನ್ನು 15 ವರ್ಷಕ್ಕೆ ನಿನಗೆ ಪುನಃ ದರ್ಶನ ಕೊಡುವೆವು. ನಾವು ನಿನ್ನ ಗ್ರಾಮವಾದ ಕಡಗಂಚಿಯ ಸಮೀಪದಲ್ಲಿಯೇ ವಾಸವಾಗುವೆವು. ನೀನು ನಿಮ್ಮೆಲ್ಲರಿಂದ ಕೂಡಿಕೊಂಡು ನಾವು ಇರುವಲ್ಲಿಗೆ ಬಂದು ನಮಗೆ ಭೆಟ್ಟಿಯಾಗು. ಇಂದಿಗೆ ನಿನ್ನ ಅರಿಷ್ಟಗಳೆಲ್ಲ ದೂರಾದವು. ನಿಶ್ಚಿಂತೆಯೆಂದಿರು ಎಂದು ಹೇಳಿ ಗುರುಗಳು ವಾಸರ ಬ್ರಹ್ಮೇಶ್ವರದಿಂದ ಹೊರಟರು. ಆರೋಗ್ಯ ಭವಾನಿ ಕ್ಷೇತ್ರವಾಗಿರುವ ವೈಜನಾಥಕ್ಕೆ ಬಂದರು. ಅಲ್ಲಿಯೇ ಗುಪ್ತವಾಗಿ ಇರಹತ್ತಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.